ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ನಾನು ನಿಮಗೆ ರೇವಣ ಸಿದ್ದೇಶ್ವರ ಬೆಟ್ಟ ಅಥವಾ SRS ಹಿಲ್ಸ್ ಅಂತ ಹೇಳ್ತಾರೆ. ಇದು ರಾಮನಗರ ನಿಯರ್ ಇದೆ. ಈ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಏಕೆ ಅಂತ ಹೇಳಿದ್ರೆ ಕ್ರಿಸ್ಮಸ್ ಹಾಲಿಡೇಸ್ ನಡೀತಿದೆ, ನಿಮಗೂ ಗೊತ್ತಿರ್ಬೋದು. ನನ್ನ ಮಗಳಿಗೆ ಮಂಡೇ ಟು ಫ್ರೈಡೇ ಕ್ಲಾಸ್ ಇರುತ್ತೆ, ಮತ್ತು ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ, ಮತ್ತು ಯಾವುದೇ ಗೌರ್ಮೆಂಟ್ ಹಾಲಿಡೇ ಬಂದರೂ ಹಾಲಿಡೇ ಇರುತ್ತೆ. ಅದೇ ಥರ ಇವ್ರಿಗೆ ಇದು ದಸರಾ ಹಾಲಿಡೇಸಲ್ಲಿ ಒನ್ ವೀಕ್ ಅಥವಾ 5 ಡೇಸ್ ಕೊಡ್ತಾರೆ. ಆ ಲೀವ್ನ ಇವರು ಎಕ್ಸ್ಟೆಂಡ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಈ ಕ್ರಿಸ್ಮಸ್ ಹಾಲಿಡೇಸ್ಗೆ ಕೊಡ್ತಾರೆ, 15 to 12 ಡೇಸ್ವರೆಗೂ ಕೊಡ್ತಾರೆ. ಸೊ ಬನ್ನಿ ಇವಾಗ SR ಹಿಲ್ಸ್ ಬೆಟ್ಟಕ್ಕೆ ಹೋಗೋಣ. SR ಹಿಲ್ಸ್ ಅಂತ ಹೇಳಿದ್ರೆ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ಅಂತ. ಇದು ಬಿಡದಿಂದ ರಾಮನಗರ ಹೋಗಬೇಕು. ರಾಮನಗರದಿಂದ ಜಸ್ಟ್ ಒಂದು 10 to 13 ಕಿಲೋಮೀಟರ್ ಇರ್ಬೋದು. ಆದರೆ ನಿಮಗೆ ಒಂದೇನು ಹೇಳಬೇಕು ಅಂತೇಳಿದ್ರೆ 3 ಗಂಟೆ ಒಳಗಡೆ ಹೋಗಬೇಕು. ಬೆಟ್ಟ ಹತ್ತಬೇಕು ಅಂತೇಳಿದ್ರೆ 3 ಗಂಟೆ ಆದಮೇಲೆ ನೀವೇನಾದರೂ ಹೋಗ್ತು ಅಂತೇಳಿದ್ರೆ ಆ ಗೇಟ್ನ ಕ್ಲೋಸ್ ಮಾಡ್ತಾರೆ. ಏನಕ್ಕೆ ಅಂತೇಳಿದ್ರೆ ಚಿರತೆ ಮತ್ತು ಕರಡಿ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿದೆ, ಮತ್ತು ಕಾಮ್ ಆ್ಯಂಡ್ ಕ್ವೈಟ್ ಆಗಿದೆ. ಮತ್ತು ಅಲ್ಲಿ ರೇವಣ ಸಿದ್ದೇಶ್ವರ ಮಠ ಅಂತ ಇದೆ. ಆ ಮಠದಲ್ಲಿ ನಿಮಗೆ ಮಧ್ಯಾಹ್ನ ಊಟನೂ ಸಹ ಇರುತ್ತೆ. ಸೊ ನಾವು ಹೋದಾಗ ಟೈಮ್ 3 ಗಂಟೆ 3:05 ಆಗಿತ್ತು. ಸೊ ಅದಕ್ಕೋಸ್ಕರ ನಮಗೆ ಕೆಳಗಡೆ ಇರೋ ದೇವಸ್ಥಾನದಲ್ಲಿ ದರ್ಶನ ಸಿಕ್ತು ದೇವ್ರದ್ದು, ಮೇಲ್ಗಡೆ ಬೆಟ್ಟ ಹತ್ತಲಿಕ್ಕೆ ಆಗಲಿಲ್ಲ. ಸೊ ದೇವಸ್ಥಾನದ ಮಠದಲ್ಲಿ ಹೋಗಿ ಊಟ ಮಾಡಿ ನೆಕ್ಸ್ಟು ಅವ್ರು ಹೇಳಿದ್ರು ನಮಗೆ 3 ಗಂಟೆ ಆಗೋಗಿದೆ, ಮೇಲ್ಗಡೆ ಅಂತೂ ಎಂಟ್ರಿ ಇಲ್ಲ, ಒಂದೇ ಒಂದು ದೇವಸ್ಥಾನ ಇದೆ, ಅದು 5 ಗಂಟೆವರೆಗೂ ಓಪನ್ ಇರುತ್ತೆ ಅಂತ. ಸೊ ಇಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡಿದ್ವು. ದೇವಸ್ಥಾನದಲ್ಲಿ ಊಟ ಅಂತೇಳಿದ್ರೆ ಆ್ಯಸ್ ಯೂಶ್ವಲ್ ಪ್ರಸಾದ ತುಂಬಾ ಟೇಸ್ಟಿಯಾಗಿರುತ್ತಲ್ವ ದೇವಸ್ಥಾನದಲ್ಲಿ ಪ್ರಸಾದ. ಅದೇ ಥರ ಇಲ್ಲೂ ತುಂಬಾ ಟೇಸ್ಟಿಯಾಗಿತ್ತು. ಪಾಯಸ ಮತ್ತು ಅನ್ನ ಸಾಂಬಾರು ಕೊಟ್ಟಿದ್ದರು. ದೇವ್ರ ಪ್ರಸಾದ ಸಿಗೋದೇ ಹೆಚ್ಚಲ್ವ. ಪ್ರಸಾದನ ನಾವು ತಿಂದ್ಕೊಂಡು ದೇವಸ್ಥಾನಕ್ಕೆ ಹೊರಡ್ತೀವಿ. ಸೊ ಬನ್ನಿ, ಇವಾಗ ಊಟ ಮಾಡಿಕೊಂಡು ಮಠ ಕೆಳಗಡೆ ಇದೆ. ಮಠದಿಂದ ಸ್ವಲ್ಪ ಒಂದು 1.5 ಕಿಲೋಮೀಟರ್ವರೆಗೂ ನಾವು ಕಾರ್ನ ತೊಗೊಂಡೋಗಿ ಪಾರ್ಕ್ ಮಾಡ್ಬೋದು. ಸೊ 1/2 ಕಿಲೋಮೀಟರ್ವರೆಗೂ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರೌಂಡಿಂಗು, ಮತ್ತು ತುಂಬ ಮಂಕಿಗಳಿದೆ. ಮಂಕಿಗಳೇನು ನಾವು ಬನಾನಾ ಅಥವಾ ಏನಾದರೂ ತಿಂಡಿ ಇಟ್ಕೊಂಡಿದ್ರೆ ಮಾತ್ರ ಅದು ಡಿಸ್ಟರ್ಬ್ ಮಾಡುತ್ತೆ, ಇಲ್ಲಾಂದರೆ ಮಂಕಿಗಳೇನು ನಮಗೆ ತೊಂದರೆ ಕೊಡೋಲ್ಲ. ಸೊ ಪ್ಲೇಸು ಮತ್ತು ಎನ್ವೈರ್ನಮೆಂಟು ತುಂಬಾ ಚೆನ್ನಾಗಿದೆ. ಅದು ಹಿಲ್ಲಿ ಏರಿಯಾ ಆಗಿರೋದ್ರಿಂದ ತುಂಬಾ ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿದೆ, ಮತ್ತು ಫ್ರೆಶ್ ಏರು, ಮತ್ತು ಆ ಸ್ಟೋನು ತುಂಬ ಕಲ್ಲಿಂದನೇ ಆಗಿದೆ ದೇವಸ್ಥಾನ. ಕಲ್ಲನ್ನು ಕೊರೆದು ಕೆಳಗಡೆ ಇರೋ ದೇವಸ್ಥಾನ ಮಾಡಿದ್ದಾರೆ. 200 ಮೆಟ್ಟಿಲುಗಳಿದೆಯಂತೆ, 200 ಮೆಟ್ಟಿಲುಗಳಿದೆಯಂತೆ ಮೇಲೆ ಬೆಟ್ಟ ಹತ್ತಲಿಕ್ಕೆ. ಅದೂ ತುಂಬಾ ಚೆನ್ನಾಗಿದೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಲೇಖನೂ ಹೇಳ್ತಾಳೆ ನಿಮಗೆ ರೇವಣ ಸಿದ್ದೇಶ್ವರ ಬೆಟ್ಟ ಹೇಗಿತ್ತು ಅಂತ. ಹೇಳಮ್ಮ. ಅದು ನೀವು ಒಂದ್ಸಲಿ ಬರಬೇಕಿತ್ತು, ನೀವು ಟ್ರೈ ಮಾಡದೆ ನೋಡ್ತೀರಾ, ನೀವು ಒಂದ್ಸಲಿ ಬಂದು ನೋಡಿ. ಸೊ ಬೆಟ್ಟ ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡಿ ಮಂಕಿಗಳಂತೂ ತುಂಬಾ ಇದೆ. ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ. ನಮಗೆ ಕೆಳಗಿಂದನೇ ವ್ಯೂ ಪಾಯಿಂಟ್ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನೇನಾದರೂ ಬೆಟ್ಟದ ಮೇಲೆ ಹತ್ತಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಸ್ ಯೂಶ್ವಲ್ ಲೇಖನ ಫ್ರೆಂಡ್ಸು ಮತ್ತು ಅವರಮ್ಮ ನಾವು ಎಲ್ಲ ಹೋಗಿದ್ದು. ಹೀಗಿತ್ತು ಇವತ್ತಿನ ರೇವಣ ಸಿದ್ದೇಶ್ವರ ಟೆಂಪಲ್ ವಿಸಿಟ್ ಅಂತಲೇ ಹೇಳ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತೀನಿ. ಅದು ನಿಮಗೆ ಅದು ಮಿಸ್ ಮಾಡ್ಕೋಬೇಡಿ, ಬೇಗ ಹೋಗ್ಬಿಟ್ಟು ಅದು ನೋಡ್ಕೊಬನ್ನಿ. ಬೆಟ್ಟ ಎಲ್ಲ ಕಡ್ಡಿ ಎಲ್ಲ ಇರುತ್ತೆ, ಅದು ನಾವು ಮಿಸ್ ಮಾಡ್ಕೊಬಿಟ್ವಿ, ನೀವು ಮಿಸ್ ಮಾಡ್ಕೊಬೇಡಿ, ಬೇಗ ಹೋಗ್ಬಿಟ್ಟು ಬನ್ನಿ. ಸೊ ಅವಳು ಹೇಳ್ತಿರೋದು ಟೆಂಪಲ್ ಬೇಗ ಕ್ಲೋಸ್ ಆಗುತ್ತೆ, ಬೇಗ ಹೋಗಿ ಬಿಫೋರ್ 3 o'clock ಹೋದರೆ ನೀವು ಸಹ ದೇವ ದರ್ಶನ ಮಾಡ್ಬೋದು, ಮತ್ತು ಸ್ಟೆಪ್ನ ಹತ್ಬೋದು. ನೀವು ಸ್ಟೆಪ್ ಹತ್ತಿ ಹೋಗಿ ಮೇಲ್ಗಡೆ ದೇವಸ್ಥಾನ ನೋಡಿದ್ರೇ SRS ಬೆಟ್ಟನ ತುಂಬ ಎಂಜಾಯ್ ಮಾಡ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.
ರೇವಣಸಿದ್ದೇಶ್ವರ ಬೆಟ್ಟ ನೋಡಿಕೊಂಡು ಬರಬೇಕಾದ್ರೆ ಒಂದು ನೆಲ್ಲಿಗುಡ್ಡೆ ಕೆರೆ ಅಂತ ನಮ್ಮ ಬಿಡದಿ ಹತ್ರನೇ ಇದೆ, ನಿಯರ್ ಬಸ್ ಸ್ಟ್ಯಾಂಡು. ಸೊ ಅಲ್ಲಿಗೆ ಹೋಗಿದ್ದು ನಾವು. ಅಲ್ಲಿ ಏನಾಯಿತು ಅಂತೇಳಿದ್ರೆ ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ನೋಡಿದ್ರೆ ತುಂಬ ನೀರು ಹಾವುಗಳು, ಅಂದರೆ ಅಲ್ಲಿ ತುಂಬಾ ಹಾವುಗಳೆಲ್ಲ ಕಾಣಿಸ್ತಿತ್ತು. ಸೊ ಅಲ್ಲಿ ನೋಡಿಕೊಂಡು ನಾವು ನೆಕ್ಸ್ಟು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಬಂದು. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ, ನಾನೇನು ವೀಡಿಯೋನ ಅಪ್ಲೋಡ್ ಮಾಡಿ.